ಹೌದು, ಹೇಳಿದ್ದೆ ಹೇಳಿದ್ದೆ. ಹೀಗೇನಾಯ್ತು? ಏಕೀ ಸ್ವಾರ್ಥ? ನಿನ್ನ ಪತಿ ಸನ್ಯಾಸ ಸ್ವೀಕಾರ ಮಾಡಿದ್ದಾಯ್ತು. ಹಾಗಿದ್ರೆ ಹೀಗೆ ದುಃಖ ಪಡ್ತೀಯಾ? ನಿನ್ನ ಪತಿ ತನ್ನೆಲ್ಲ ಕರ್ತವ್ಯಗಳನ್ನು ಪೂರೈಸಿ ಲೋಕದ ಕರ್ತವ್ಯವನ್ನ ಮಾಡಲು ಹೊರಟಿದ್ದಾರೆ. ನೀನು ಕೊರಗುತ್ತಾ ಕೂತ್ರೆ ಹೇಗೆ? ನನ್ನ ಬದುಕು ಅತಾಂತರವಾಗ್ಲಿಲ್ವಾ? ನನ್ನ ಕಣ್ಣೀರ್ನ ಯಾರು ನೋಡ್ತಾರೆ? ನಾನು ಯಾರಿಗೋಸ್ಕರ ಬದುಕಬೇಕು? ಯಾರ ಕಾರಣಕ್ಕೆ ಬದುಕಬೇಕು? ನಿನ್ನ ಮಗನಿಗೋಸ್ಕರ. ಮಗನ? ಹೌದು, ನಿನ್ನ ಮಗ ಲಕ್ಷ್ಮೀನಾರಾಯಣ. ನಿನ್ನ ಗಂಡನ ಅಂಶ ಅಲ್ವೇ? ನಿನ್ನ ಪತಿಯನ್ನ ನೀನು ಪ್ರೀತಿಸೋದಾದ್ರೆ ಲಕ್ಷ್ಮೀನಾರಾಯಣನನ್ನ ನೀನೇ ನೋಡ್ಕೋಬೇಕು. ಅವನಿಗೋಸ್ಕರ ನೀನು ಬದುಕಬೇಕು ಅಲ್ವೇ? ನಿನ್ನ ಪತಿ ನಿನ್ನನ್ನು ಒಬ್ಬಂಟಿ ಮಾಡಿ ಹೋಗಿಲ್ಲ. ತಮ್ಮ ಅಂಶವನ್ನ ನಿನ್ನಲ್ಲಿ ಉಳಿಸಿ ಹೋಗಿದ್ದಾರೆ. ಅದನ್ನು ನೀನು ಜತನ ಮಾಡಬೇಕಲ್ವೇ? ಅದು ಅದು ಸರಸ್ವತಿ, ನನ್ನ ಮಾತು ಕೇಳು. ಒಂದು ಮೂಲೆಯಲ್ಲಿ ಕೂತು ಜಟ್ಟಿಗಟ್ಟಿ ಹೋಗಬೇಡ. ನಿನ್ನ ಪತಿಯ ಆದರ್ಶಗಳನ್ನು ಸಾಕಾರ ಮಾಡು. ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊ. ನಿನ್ನ ಪತಿ ನಿನ್ನನ್ನು ತೊರೆದು ಹೋಗಿರಬಹುದು, ಆದರೆ ಅವರು ನಿನ್ನಲ್ಲಿಯೇ ಇದ್ದಾರೆ. ನಿನ್ನ ಆಂತರ್ಯದಲ್ಲಿಯೇ ವಾಸವಾಗಿದ್ದಾರೆ. ನಿನ್ನ ಪತಿಯ ಶ್ರೇಯಸ್ಸು ನಿನಗೆ ಬೇಡವೇ ಸರಸ್ವತಿ? ಹಾಗೆ ಬೇಕು ಅಂದರೆ ನಾನು ಹೇಳ್ದಾಗ ಮಾಡು. ಸರಿ, ಹಾಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಸರಸ್ವತಿಯ ಮನಸ್ಥಿತಿ ಈಗ ಹೇಗಿದೆಯಂತೆ? ಬಹಳ ಖಿನ್ನತೆಯಲ್ಲಿದ್ದಾರಂತೆ. ಮನೆಯವರೆಲ್ಲರೂ ಆತಂಕ ಪಡುತ್ತಿದ್ದಾರೆಂದು ಸುದ್ದಿ ಬಂತು ಗುರುದೇವ. ಶ್ರೀಹರಿ, ಸಹಜವೇ ಅಲ್ಲವೇ? ಸರಸ್ವತಿ ಅವಳ ಗಂಡನನ್ನು ತುಂಬಾ ಹಚ್ಚಿಕೊಂಡಿದ್ದಳು. ಅವನ ಮೇಲಿನ ಅವಳ ಪ್ರೀತಿ ಬೆಲೆ ಕಟ್ಟಲಾರದ್ದು. ಕಷ್ಟ ಸುಖಗಳಲ್ಲಿ ಸಮಾನವಾಗಿ ಹೆಗಲು ಕೊಟ್ಟು ಸಂಸಾರ ನಿಭಾಯಿಸಿದ ಮಹಾ ಸಾಧ್ವಿ ಆಕೆ. ಅಷ್ಟೊಂದು ಪ್ರೀತಿಸಿದ ಗಂಡ ದಿಢೀರನೆ ಹೋಗಿ ನಾನು ಸನ್ಯಾಸಿಯಾಗುತ್ತೇನೆ ಎಂದರೆ ಆಘಾತ ಆಗದೇ ಇರುತ್ತದೆ. ಅವಳ ಈ ದುಸ್ಥಿತಿಯಲ್ಲಿ ನಮ್ಮದೂ ಪಾಲಿದೆ. ಏನೇ ಆಗಲಿ, ದೈವ ಸಂಕಲ್ಪದ ಮುಂದೆ ನಾವೆಷ್ಟರವರು? ಗುರುಪಾದರ ಆಜ್ಞೆಯನ್ನು, ನಮ್ಮ ಹೊಣೆಗಾರಿಕೆಯನ್ನು ನಾವು ನಿರ್ವಹಿಸಲೇಬೇಕಿತ್ತು. ಒಂದು ಕೆರೆಯನ್ನು ಕಟ್ಟಿ ಸಾವಿರಾರು ಜನ ಜಾನುವಾರುಗಳಿಗೆ ನೀರುಣಿಸಬೇಕೆಂದರೆ ಆ ಕೆರೆ ಬೇಡುವ ಬಲಿಯನ್ನು ನಾವು ನೀಡಲೇಬೇಕು. ಹಾಗೆ ಲಕ್ಷಾಂತರ ಭಕ್ತ ಸಮೂಹದ ಕಷ್ಟ ಕಾರ್ಪಣ್ಯಗಳಿಗೆ ಕರುಣೆಯ ಗಂಗೆ ಹರಿಯಬೇಕೆಂದರೆ ಸರಸ್ವತಿ ಎಂಬ ಸಾಧ್ವಿಯ ಸಂಸಾರ ಬಲಿಯಾಗಲೇಬೇಕಿತ್ತು. ಅದು ಅನಿವಾರ್ಯ. ಅದೇ ದೈವ ನಿರ್ಣಯ. ಇರಲಿ, ಯಾರ್ಯಾರ ಋಣ ಎಷ್ಟೆಷ್ಟು ದಿನವೋ ಬಲ್ಲವರ್ಯಾರು. ಎಲ್ಲವೂ ಆ ಶ್ರೀಹರಿಯ ಚಿತ್ತ. ಸರಸ್ವತಿಯನ್ನು ಮಠಕ್ಕೆ ಕರೆದು ಸಾಂತ್ವನ ಹೇಳಬೇಕು. ಆಕೆಯ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿ.